ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕಬೇಕು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಇದು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಯಾವತ್ತೂ ಕೂಡ ಸಾಮಾನ್ಯ ಜನರ, ಬಡವರ ಮತ್ತು ರೈತರ ಇವತ್ತು ಹಿತವನ್ನ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನರಿಗೆ ಮಾತನ್ನ ಕೊಟ್ಟಿದೆ. ನಾವು ಹೇಳಿದ್ವಿ, ಒಂದು ವೇಳೆ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಈ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನು ನಾವು ವಾಗ್ದಾನ ಮಾಡಿದ್ವಿ. ಒಂದು ವೇಳೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ನಾವು ಹೇಳಿದ್ವಿ, ಈ ದೇಶದ ಪ್ರತಿಯೊಂದು ಬಡವರ ಕುಟುಂಬದ ಮನೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ಪ್ರತಿ ವರ್ಷ ಮಹಾಲಕ್ಷ್ಮಿ ಯೋಜನೆಯಲ್ಲಿ. ಈ ದೇಶದ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಇದು ನಮ್ಮ 2ನೇ ಗ್ಯಾರಂಟಿ. ಒಂದು ದೇಶದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಇವತ್ತು ನಾವು ದೇಶದ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದೀವಿ. ಬೆಂಬಲ ಬೆಲೆ ಕಾನೂನು ಮಾಡ್ತೀವಿ ಅಂತ ಹೇಳಿದೀವಿ. ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಭದ್ರತೆಯ ಕಾನೂನನ್ನ ಮಾಡ್ತೀವಿ ಅಂತ ಹೇಳಿದೀವಿ. ನಮ್ಮ ಸರ್ಕಾರ ಬಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಯನ್ನ 400 ರೂಪಾಯಿ ಏರಿಸ್ತೀವಿ ಅಂತ ಹೇಳಿದೀವಿ. ಈ ದೇಶದಲ್ಲಿ ಯುವಕರು ಯಾರು ಡಿಗ್ರಿ ಡಿಪ್ಲೊಮಾ ಮಾಡಿ ಇವತ್ತು ನೌಕರಿ ಇಲ್ಲದೆ ಅಲ್ದಾಡ್ತಾ ಇದ್ದಾರೆ, ಅವರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅವರಿಗೆ ಅಪ್ರೆಂಟಿಸ್ಶಿಪ್ ಜೊತೆಗೆ ಕೊಡ್ತೀವಿ ಅಂತ ಹೇಳಿದೀವಿ. ಈ ದೇಶದಲ್ಲಿ ಜಾತಿ ಗಣತಿ ಮಾಡಿ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅವರಿಗೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದೀವಿ. ಇವತ್ತು ಉಮೇಶ್ ಜಾಧವ್ 1 ಪೈಸಾ ಕೆಲಸ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿಲ್ಲ. ನನ್ನ ಚಾಲೆಂಜ್ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ. 12 ವರ್ಷ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇತ್ತು, 10 ವರ್ಷ ನಿಮ್ಮ ಕೇಂದ್ರದಲ್ಲಿ ಸರ್ಕಾರ ಇತ್ತು, 5 ವರ್ಷ ಇಲ್ಲಿ MP ಇದ್ರು ಉಮೇಶ್ ಜಾಧವ್. 1 ಪೈಸಾ ಕೆಲಸ ಕಲಬುರಗಿ ಜಿಲ್ಲೆಯಲ್ಲಿ ಆದ್ರೆ ಇವತ್ತು ನೀವು ತೋರಿಸಿ, ನನಗೆ ಹೇಳ್ತೀನಿ ನಿಮಗೆ. ನಾವು ನಿಮಗೆ ತೋರಿಸಲಿಕ್ಕೆ ರೆಡಿ ಆಗಿದ್ದೀವಿ. ಈಗ ತಾನೇ ನಮ್ಮ ಸಂಗಣ್ಣವರು ಹೇಳಿದ್ರು, ಇವತ್ತು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ, ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್, ಟ್ರಾಮಾ ಸೆಂಟರ್, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಿದ್ವಾ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ನ ಬ್ರಾಂಚು, ಇವೆಲ್ಲ ಮಾಡಿರ್ತಕ್ಕಂಥದ್ದು ಯಾರು? ಕಾಂಗ್ರೆಸ್ ಪಕ್ಷ. ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಆರ್ಟಿಕಲ್ 371 ಮಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಸಾಹೇಬರು. ESI ಆಸ್ಪತ್ರೆ, ಸೆಂಟ್ರಲ್ ಯೂನಿವರ್ಸಿಟಿ, ಏರ್ಪೋರ್ಟ್, ಹೈಕೋರ್ಟ್ ಪೀಠ, 1 ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಅಭಿವೃದ್ಧಿ ಇವತ್ತು ನಮ್ಮ ನಾಯಕರು ಮಾಡಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. ಏನ್ ಸಾಧನೆ ಇದೆ ಭಾರತೀಯ ಜನತಾ ಪಾರ್ಟಿದು? ಏನ್ ಮಾಡಿದ್ದಾರೆ ಉಮೇಶ್ ಜಾಧವ್? ಹೇಳಲಿಕ್ಕೆ ಮುಖ ಇಲ್ಲ. ಮತ್ತೆ ಹೇಳ್ತಾ ಇದ್ದಾರೆ ಮೋದಿ ಮುಖ ನೋಡಿ ಓಟ್ ಕೊಡಿ ಅಂತ. ಈ ಜಿಲ್ಲೆಯ ಜನ ಒಂದ್ಸಾರಿ ಮೋದಿ ಮುಖ ನೋಡಿ ಓಟ್ ಕೊಟ್ಟಿದ್ದಾರೆ. ಅದು 2 ಕೈಯಿಂದ ನಾವು ಮುಡ್ತಾ ಇದ್ದೀವಿ. 1 ಪೈಸಾ ಕೆಲಸ ನಮ್ಮ ಭಾಗದಲ್ಲಿ ಆಗಿಲ್ಲ. ನರೇಂದ್ರ ಮೋದಿ ಅವರು ಏನು ಮಾಡಿಲ್ಲ, ಉಮೇಶ್ ಜಾಧವ್ ಅವರು ಏನು ಮಾಡಿಲ್ಲ. ಇದು ಆಲೋಚನೆ ಮಾಡಬೇಕಾಗಿದೆ. ಕ್ಷೇತ್ರ ಈಗ ನಾನು ಕೂಡ ಧರಮ್ ಸಿಂಗ್ ಸಾಹೇಬರು ಮತ್ತೆ ಸಾಹೇಬರು ಮಾರ್ಗದರ್ಶನ ಬೆಳೆದಿದ್ದೀವಿ. ನಾವೆಲ್ಲ ನಮ್ಮ ಗುಲ್ಬರ್ಗಕ್ಕೋಸ್ಕರ ರಾಮ ಇದು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳು. ಅದಕ್ಕೂ ನಮ್ಮ ನಾಯಕರು ಅದನ್ನು ಮುಂದುವರಿಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸದೇ ಮುಂದುವರಿತೀವಿ. ಮತ್ತೆ ಮುಂದೆ ಕೂಡ ಅಜಯ್ ಸಿಂಗ್ ಅವರಿದ್ದಾರೆ, ಶಂಕರ್ ಪ್ರಕಾಶ್ ಎಲ್ಲರೂ ಒಂದು ಪಡ್ಕೊಂಡು ಹೋಗ್ತಾರೆ. ನಾವೆಲ್ಲ ನಾವು ಮಾಡಬೇಕಾದ್ರೆ ನಮ್ಮನ್ನ ನಾವು ವೋಟ್ ಮಾಡಿ ಪಾರ್ಲಿಮೆಂಟ್ ಕಳಿಸ್ಕೊಡ್ಬೇಕು. ನಮ್ದೇನಪ್ಪ ಅಂದ್ರೆ ತಾವು ನಮ್ಗೆ ಮತ ಹಾಕಿ ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ನಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಗೆ ಹೇಳಿ ಕೇಳ್ಕೊಳ್ತೀವಿ. ನಾವು ಪ್ರತಿಯೊಂದು ಧರ್ಮಕ್ಕೆ ಗೌರವ ಕೊಡ್ತೀವಿ, ಆದ್ರೆ ಧರ್ಮ ನಡುವೆ ಅವ್ರು ರಾಜಕೀಯ ಮಾಡ್ತಾರ. ಅವರು ಇವತ್ತು ಆಜಾನ್ ಇರ್ತಕ್ಕಂಥ ಎಷ್ಟೊಂದು ವರ್ಷ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಆಜಾನ್, ಬಿಲಾಲ್ ಕಟ್, ಹಿಜಾಬ್, ಮುಸ್ಲಿಂ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಧರ್ಮದ ನಡುವೆ ಝಗಡ ಹಚ್ಚಿ ಚುನಾವಣೆ ಗೆಲ್ಲಬೇಕು. ಇದು ಹೊಸದೇನಲ್ಲ. 2003ರಲ್ಲಿ ಗೋದ್ರಾಗಿತ್ತು. ಇದೇ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋಲ್ತಾರ ಅಂತ ಹೇಳಿದ್ರೆ ಗೋದ್ರಾ ಕಾರ್ನೇಜ್ ಮಾಡಿ ಬೆಂಕಿ ಹಚ್ಚಿಬಿಟ್ಟಿದ್ರು ಚುನಾವಣೆಗೋಸ್ಕರ. ಇವತ್ತು ಮೊನ್ನೆ ಬಿಜೆಪಿ ಅವ್ರು ಗೊತ್ತಾಗ್ಬಿಡ್ತು ನಾವು ಚುನಾವಣೆ ಗೆಲ್ಲಲ್ಲ ಅಂತ 2023ರಲ್ಲಿ. ಅದಕ್ಕೆ ಇದೆಲ್ಲ ಮಾಡಿದ್ರು. ಮುಸ್ಲಿಂ ಮೈನಾರಿಟಿ ಅವರಿಗೆ 4% ಇರ್ತಕ್ಕಂಥ
ಒಂದು ರಿಸರ್ವೇಶನ್ ಹಿಂಪಡೆದ್ರು ಅವರು. ಇದೆಲ್ಲ ಏನು? ಕೇವಲ ವೋಟ್ಗೋಸ್ಕರ. ಇಡೀ ದೇಶದಲ್ಲಿ ಯಾವುದಾದ್ರೆ ಒಂದು ಜಾತ್ಯತೀತ ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವಾಗ ಜನತಾದಳವನ್ನು ಕೂಡ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಹೆಸರು. ಜಾತಿ ಪಂಡಿತ ಕೋಮಾರಿ ಮಾಡ್ಬಿಟ್ಟಿದ್ದಾರೆ. ಯಾರೋ ಹೇಳ್ತಾ ಇದ್ರು ಮೊನ್ನೆ.